ಮುಗಳೂರು ಶ್ರೀ ವೀರದೇವರ ವೀರಭದ್ರಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ. ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರದೇವರ ವೀರಭದ್ರಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಅನೇಕ ಗಣ್ಯರು ಭಾಗವಹಿಸಿದ್ದರು. ಯುವಕರಿಗೆ ಮನ್ನಣೆ ನೀಡಿದರೆ ಹೊಸ ಹೊಸ ಪ್ರಯತ್ನಗಳನ್ನು ತರುತ್ತಾರೆ. ಯುವಕರ ಪ್ರೇರಣೆಯಿಂದ ಇಂದು ಜಾತ್ರೆಯ ರೀತಿ ವೀರಭದ್ರ ಸ್ವಾಮಿ ಒಕ್ಕಲುತನದವರು ಸೇರಿ ಕ್ಯಾಲೆಂಡರ್ ಅನ್ನ ಲೋಕಾರ್ಪಣೆಗೊಳಿಸಿದರು. ಇನ್ನು ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದರು. ಪ್ರತಿ ತಿಂಗಳು ವಿಶೇಷ ಪೂಜೆ ಪುನಸ್ಕಾರ, ಪ್ರಸಾದ ವಿನಿಯೋಗ, ಊಟದ ಮನೆ, ಅಂಗಡಿ ಉದ್ಘಾಟನೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದಕ್ಷಿಣ ಪಿನಾಕಿನಿ ನದಿಯು ಕಲುಷಿತಗೊಂಡಿದ್ದು, ಕುರುಬ ಸಮಾಜದ ಹಿರಿಯರು ಸರ್ಕಾರವನ್ನ ಮಾಧ್ಯಮಗಳ ಮುಖಾಂತರ ಶುಚಿಗೊಳಿಸುವಂತೆ ಒತ್ತಾಯಿಸಿದರು. ದಯವಿಟ್ಟು ಆ ಕಡೆ ಹೆಣ್ಮಕ್ಳೆಲ್ಲ ಈ ಕಡೆ ಬರ್ಬೇಕು. ಅಕ್ಕ ಇಲ್ಲಿ ಬಂದ್ರೆ ನಿಮ್ದು ದೇವಸ್ಥಾನ ಬಂದ್ರಮ್ಮ ಎಲ್ಲ ಅಕ್ಕ ಈ ಕಡೆ ಮುಂದೆ ಬನ್ರಿ, ನೀವು ಕಾಣಿಸೋದಿಲ್ಲ. ಅಕ್ಕ ಮುಂದಕ್ಕೆ ಬನ್ರಿ ಇಲ್ಲಿ ಬನ್ರಿ ಇಲ್ಲಿ ಹೆಣ್ಮಕ್ಳು ಬಂದ್ರೆ. ಮುಗಳೂರು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಬೇರೆ ದೇವರು ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಒಂದು ಅದ್ಧೂರಿಯಾಗಿ ನಮ್ಮ ದೇವಸ್ಥಾನದ ಮುಖೇನ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ. ಏನು ಇಲ್ಲಿ ನಾವು ಹಿಂದೆ ಒಂದು ಅಷ್ಟು ಜನ ಹಿರಿಯರೆಲ್ಲ ಈ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ಒಂದು ಯುವಕರನ್ನ ಒಂದು ಟೀಮ್ ಸೇರಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಇದೊಂದು ಉದಾಹರಣೆಯಾಗಿ ನಿಂತಿದೆ. ಬಹಳ ವಿಧವಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ಎಲ್ಲಿ ಯಾವ ದೇವಸ್ಥಾನದಲ್ಲೂ ನಾವು ನಮ್ಮ ಜನಾಂಗದ ದೇವಸ್ಥಾನಗಳಲ್ಲಿ ಈ ಥರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮನ ನಾನು ನೋಡಲಿಲ್ಲ. ಸೊ ಇದು ಮೊದಲನೇದಾಗಿ ಪ್ರಪ್ರಥಮವಾಗಿ ನಾವು ಮಾಡಿದ್ದೀವಿ. ನಮ್ಮನ್ನು ಅನುಸರಿಸೋಂಥ ಜನಾಂಗ ಇರ್ತಾರೆ. ಸೊ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಒಂದೇ ಅಲ್ಲದೆ ನಾವು ಅಂಗಡಿಗಳನ್ನ ಕೂಡ ಒಂದನೇ ಫ್ಲೋರು ಅಂಗಡಿಗಳು ಕಟ್ತಾಯಿದ್ದೀವಿ. ಮತ್ತು ಅನ್ನದಾಸೋಹ ಬಿಲ್ಡಿಂಗನ್ನು ಕೂಡ ಹೊಸದಾಗಿ ರಿನೋವೇಟ್ ಮಾಡಿ ದೊಡ್ಡದಾಗಿ ಮಾಡಿದ್ವಿ. ಮತ್ತು ಎಲ್ಲ ವಿವಿಧ ಪೂಜಾ ಕಾರ್ಯಕ್ರಮಗಳು ಏನೇನಿದೆ, ಈಗ ಹಳ್ಳಿಗಳವರು ಕೆಲವ್ರು ಬಿಟ್ಟೋಗಿದ್ದಾರೆ. ಒಬ್ಬೊಬ್ಬರೇ ಏನು ಪೌರ್ಣಮಿ ಪೂಜೆನ ಇಂಡಿವಿಜುವಲಾಗಿ ಒಬ್ಬೊಬ್ಬರೇ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈಗ ಇವತ್ತಿಂದ ಅಂದರೆ ಹೋದ ತಿಂಗಳಿಂದ ಕೆಲವು ಹಳ್ಳಿಗಳನ್ನೆಲ್ಲ ಸೇರಿಸಿ ಭಾಳ ವಿಜೃಂಭಣೆಯಿಂದ ಪ್ರತಿ ತಿಂಗಳು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರಥಮವಾಗಿ ಇವತ್ತು ಯಾಲಸನಹಳ್ಳಿ ಮತ್ತು ಬಡ್ಡೇನ ಸಂದರ್ಭದ ಹೊಕ್ಕಲಿನಿಂದ ಬಹಳ ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಹೀಗೇನೆ ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಗ್ರಾಮಗಳು ಒಟ್ಟೊಟ್ಟಿಗೆ ಗ್ರಾಮಗಳವರೆಲ್ಲ ಬಂದು ಸೇವೆ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ ಪ್ರಥಮವಾಗಿ. ಮತ್ತು ಹಾಗೆಯೇ ದೇವಸ್ಥಾನ ದಿನೇ ದಿನೇ ಬಹಳ ಬೆಳೆದೋಯ್ತು. ಈಗ ಈ ಕಡೆ ನವಗ್ರಹಗಳಿದೆ, ಆ ಕಡೆ ನಾಗರಕಲ್ಲುಗಳಿದೆ. ಆಮೇಲೆ ನಮ್ಮ ದೇವಸ್ಥಾನ ಏನಿದೆ ಇದಕ್ಕೆಲ್ಲ ಪೂಜೆ ದೇವಸ್ಥಾನಗಳು ಕಟ್ಟೋದು ದೊಡ್ಡದಲ್ಲ. ಈಗ ನಮ್ಮ ಹಳ್ಳಿನಲ್ಲಿ ನಾನು ಅದೇ ಹೇಳ್ತಾ ಇದ್ದೆ, ದೇವಸ್ಥಾನ ಕಟ್ಟೋದು ಭಾಳ ಸಲೀಸು. ಈಗ ಜನಗಳ ಹತ್ರ ದುಡ್ಡಿದೆ, ಅದನ್ನು ಪ್ರತಿನಿತ್ಯ ವರ್ಷಂಪ್ರತಿ ದೇವರಿಗೆ ಶಾಸ್ತ್ರೋಕ್ತವಾಗಿ ಏನು ಪೂಜೆ ನಡೀಬೇಕು ಅದು ಮುಖ್ಯ, ಅದನ್ನು ನಡೆಸೋದು ಮುಖ್ಯ. ಅದನ್ನು ನಡೆಸದೆ ದೇವಸ್ಥಾನಗಳು ಹಾಳು ಬೀಳುತ್ತಾ ಅಂತ ಪರಿಸ್ಥಿತಿ ನಮ್ಮ ಹಿಂದೂ ಕಲ್ಚರಲ್ಲಿದೆ. ಅದಾಗಬಾರ್ದು ಅಂತ ಈ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಭಾಳ ಸುಸೂತ್ರವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಭಾಳ ವಿಜೃಂಭಣೆಯಿಂದ ದೇವ್ರ ಕೆಲಸ ಎಲ್ಲ ನಡೀತಾ ಇದೆ. ಭಗವಂತ ಎಲ್ಲರನ್ನೂ ಕೂಡ ಆಶೀರ್ವದಿಸಲಿ ಅಂತ ನಾನು ಈ ಮುಖೇನ ಬೇಡ್ಕೊತೀನಿ. ಮುಗಳೂರು ವೀರಭದ್ರ ಸ್ವಾಮಿ ದೇವಸ್ಥಾನದ ಸಂಬಂಧವಾಗಿ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀವಿ. ಸೊ ಅದ್ರ ಮುಖಾಂತರ ಎಲ್ಲ ನಮ್ಮ ಕುಲಸ್ಥರಿಗೂ ಒಳ್ಳೆಯದಾಗಲಿ ಅಂತ ದೇವರನ್ನು ವಿನಂತಿ ಮಾಡ್ತಾಯಿದ್ದೀವಿ. ದಿನ ಶ್ರೀ ಮುಗಳೂರು ವೀರಭದ್ರ ಸ್ವಾಮಿಯ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಈ ದಿನ ನೂತನ ಕ್ಯಾಲೆಂಡರನ್ನು ಹೊಸ ವರ್ಷದ ಆಚರಣೆ ಪ್ರಯುಕ್ತ, ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಈ ದಿನ ನೂತನ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿರ್ತಾರೆ. ತುಂಬ ವಿಶೇಷವೇನೆಂದರೆ ಈ ದೇವಾಲಯವು ಪುರಾತನ ಶ್ರೀ ಬೀರೇದೇವರುಗಳ ಪುರಾತನ ದೇವಾಲಯವಾಗಿದ್ದು, ಈ ಚಾರಿಟಬಲ್ ಟ್ರಸ್ಟ್ನವರು ತುಂಬ ಕಷ್ಟಪಟ್ಟು ಶ್ರಮವಹಿಸಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ 3 ವರ್ಷಕ್ಕೊಮ್ಮೆ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ನಡೆಸುತ್ತಾರೆ. ಇಲ್ಲಿ ನಡೆದಿರುವ ಎಲ್ಲ ಭಕ್ತರುಗಳು ಪೌರ್ಣಮಿ ಪೂಜೆಯನ್ನು, ವಿಶೇಷವಾಗಿ ತಿಂಗಳಿಗೊಮ್ಮೆ ಪೌರ್ಣಮಿ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿರ್ತಾರೆ. ಹಾಗೆಯೇ ನಮ್ಮ ಈ ಬೊಮ್ಮಸಂದ್ರ ಮಠಮನೆಗೆ ಸೇರಿದ ಹಾಗೂ ಸಂಪನ್ನಿ ಬೀರೇದೇವರುಗಳ ಮಠಮನೆಗೆ ಸೇರಿದ ಎಲ್ಲ ನಮ್ಮ ಬೀರೇದೇವರುಗಳ
ಪೈಕಿ ಈ 7 ಕೂಟಗಳ ಪೈಕಿ ಶ್ರೀ ಮುಗಳೂರು ವೀರಭದ್ರ ಸ್ವಾಮಿಯವರು ಬಹಳ ವಿಜೃಂಭಣೆಯಿಂದ ತಿಂಗಳಿಗೊಮ್ಮೆ ಪೌರ್ಣಮಿ ಪೂಜೆ ಹಾಗೂ ಕಾರ್ತಿಕ ಸೋಮವಾರದ ಪೂಜೆಗಳು ಮತ್ತು ಪ್ರತಿ ಸೋಮವಾರ ಪೂಜೆಗಳನ್ನು ಬಹಳ ಭಕ್ತಿಯಿಂದ ಪೂಜೆಗಳನ್ನು ನೆರವೇರಿಸಿಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ಭಗವಂತ ಅವರ ಕುಟುಂಬಗಳಿಗೆ ಆಶೀರ್ವಾದ ಕೊಟ್ಟು ಅವರು ಮುಂದೆ ಒಳ್ಳೆಯ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇಲ್ಲಿ ಇವತ್ತಿನ ದಿನ ನಮಗೆ ನಿಜವಾಗಲೂ ಒಂದು ಸಂತೋಷವಾದ ದಿನ. ಏಕೆಂದರೆ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ಕಡ್ದಾಗಿಂದ ಅದು ಹೇಗಿತ್ತು, ಆಮೇಲೆ ಈಗ ನಾವು ಈ ತಿಂಗಳು ಪೌರ್ಣಮಿ ಪೂಜೆ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದ ಈ ದೇವಸ್ಥಾನದಲ್ಲಿ ವ್ಯತ್ಯಾಸವಾಗಿ ನಮಗೆ ಎಲ್ಲ ಕುಲಬಾಂಧವರು ಎಲ್ಲೆಲ್ಲಿ ಯಾವ್ಯಾವ ಊರುಗಳಲ್ಲಿದ್ದಾರೋ ಎಲ್ಲರೂ ಸೇರೋ ಥರ ಆಯಿತು. ಅದನ್ನು ತಿಂಗಳು ತುಂಬ ದಿನೇ ತಿಂಗಳು ವರ್ಷನೂ ತುಂಬ ಅದಕ್ಕಿಂತಲೂ ಜಾಸ್ತಿ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಈ ಕ್ಯಾಲೆಂಡ್ರು ಬಿಡುಗಡೆ ಮಾಡಿರೋದು ಇದು ಫಸ್ಟು ನಮ್ಮ ದೇವಸ್ಥಾನದಲ್ಲಿ ಅಂದ್ಕೊತೀವಿ. ಇದಕ್ಕೆ ನಮ್ಮ ಕುಲಬಾಂಧವರು ಇದಕ್ಕೆಲ್ಲ ಸಹಕರಿಸಿದವ್ರಿಗೆ ನಮ್ಮ ಉಪಹಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ನಮ್ಮ ಕುಲಬಾಂಧವರಿಗೆ ನಾನು ಶ್ರೀ ಬೀರೇಶ್ವರ ನಮ್ಮ ಕುಲದೈವ ಬೀರೇದೇವರುಗಳಲ್ಲಿ ಪ್ರಾರ್ಥಿಸುತ್ತಾ ನಾನು ಈ ಬೀರೇದೇವರ ದೇವಸ್ಥಾನಕ್ಕೆ ಸುಮಾರು 50 ವರ್ಷದಿಂದ ನಾನಿಲ್ಲಿ ಈ ದೇವಸ್ಥಾನ ಪ್ರತಿನಿಧಿಸ್ತಾ ಇದ್ದೀನಿ. ಈ ದೇವಸ್ಥಾನ ಪ್ರತಿನಿಧಿಸ್ತಾ ಇದ್ದಾಗ ಮೊದಲನೇದಾಗಿ ಇಲ್ಲಿ ಭಾಳ ಚಿಕ್ಕದಾಗಿತ್ತು, ಒಂದು ಕಲ್ಲಿನ ವಿಗ್ರಹಗಳಿತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅಂದರೆ ಒಕ್ಕಲಿನ ಎಲ್ಲ ಪದಾಧಿಕಾರಿಗಳು ಟ್ರಸ್ಟ್ ಮುಖಾಂತರ ಈ ನಮ್ಮ ದೇವಾಲಯ ಏನು 7 ಕೂಟ, ನಮ್ಮ 7 ಕೂಟದಲ್ಲಿ ಈ ನಮ್ಮ ಮುಗಳೂರು ಬೀರೇದೇವರ ದೇವಸ್ಥಾನದ ಹತ್ರ ಇಷ್ಟು ವಿಜೃಂಭಣೆಯಿಂದ ನಡೆಯೋಕ್ಕೆ ಕಾರಣ ನಮ್ಮ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ. ಮೊದಲು ನಾವು ಇಲ್ಲಿ 50 ವರ್ಷದ ಹಿಂದೆ ಬಂದಾಗ ಈ ಪಿನಾಕಿನಿ ನದಿ ಏನು ಹರಿತಾ ಇತ್ತೋ, ದಕ್ಷಿಣ ಪಿನಾಕಿನ ನದಿ, ಆ ನದಿಯಲ್ಲಿ ನಾವು ಸ್ನಾನ ಮಾಡಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇತ್ತೀಚಿನ ದಿನಗಳಲ್ಲಿ ಆ ನದಿ ಈ ಸಿಟಿ ಬೆಳೆದಂಗೆಲ್ಲ ನದಿಗೆ ಕೊಳಚೆ ನೀರು ಬಿಟ್ಟು ಕೊಳಚೆ ನೀರಿನ ಮುಖಾಂತರ ಎಲ್ಲ ಗಬ್ಬೆದೋಗಿದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಇಲ್ಲಿ ಈ ವಿಶೇಷವಾಗಿ ಮುಗಳೂರಲ್ಲಿ 2 ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಒಂದು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಈಗ ಮುಜರಾಯಿ ಮಿನಿಸ್ಟ್ರ್ ಆಗಿದ್ದಾರೆ ಮತ್ತು KSRTC ಮಿನಿಸ್ಟ್ರ್ ಆಗಿದ್ದಾರೆ. ಅವ್ರ ಮನೆ ದೇವ್ರ ದೇವಸ್ಥಾನವೂ ಇದೇ ಗ್ರಾಮದಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇರೋದು. ಮತ್ತು ಈ ಅತಿ 500 ವರ್ಷದ ಇತಿಹಾಸ ಇರೋಂಥ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಸಹ ಇದೇ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾಯಿದ್ದು. ಈ ಒಂದು ನದಿನ ದಯವಿಟ್ಟು ಸರ್ಕಾರ ಸ್ವಚ್ಛಗೊಳಿಸ್ಕೊಳ್ಬೇಕು. ಈ ಕೊಳಚೆ ನೀರನ್ನ ಸಪ್ರೇಟಾಗಿ ಬಿಡುಗಡೆ ಮಾಡಬೇಕು ಎಲ್ಲಾದರೂ ಒಂದು ಹತ್ರ ಅಂತೇಳಿ ನಾನು ಈ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಮತ್ತು ನಮ್ಮ ಟ್ರಸ್ಟ್ನಿಂದ ನಾವು ಅದಕ್ಕೆ ಈ ಒಂದು ಶುದ್ಧೀಕರಣ ಮಾಡಿಕೊಡ್ಬೇಕು, ಈ ಪಿನಾಕಿನಿ ನದಿನ ಶುದ್ಧೀಕರಣ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಸಾಧಾರಣ 300 ವರ್ಷಗಳ ಹಿಂದೆ ಒಂದು ಸಣ್ಣ ಕಲ್ಲುಗಳ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು, ನಮ್ಮ ಹಿರಿಯರು ಸಾಕಷ್ಟು ರೀತಿ ಇದು ಮಾಡಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ 5 ವರ್ಷಕ್ಕೊಮ್ಮೆ ಜಾತ್ರೆ, ಸಣ್ಣ ಮಟ್ಟದಲ್ಲಿ ಎತ್ತಿನ ಗಾಡಿಗಳಲ್ಲಿ ಬಂದು ಇಲ್ಲಿ ಹರಿಯುತ್ತಿರುವ ಹೊಳೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಸಾಕಷ್ಟು ರೀತಿಯಲ್ಲಿ ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಈ ನವನವೀನ ಕಾಲದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅದು ಇದು ಆಗಿ ಸಾಕಷ್ಟು ಟ್ರಸ್ಟಿನ ಮೆಂಬರ್ಗಳಾಗಿ ಎಷ್ಟೋ ಜನ ಕಾಲವಾಗಿ ತಿಸ್ರಿ ಆಡಿದ್ದಾರೆ. ಅವರೆಲ್ಲ ಸಾಕಷ್ಟು ರೀತಿ ಹಾಕಿದ ಬುನಾದಿಯಿಂದ ಈಗಿನ ಕಾಲದ ಯುವಕರಿಗೆ ನಮ್ಮ ವಿಚಾರವನ್ನು ತಿಳಿಸಿದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಕೈ ಜೋಡಿಸಿ ಸಾಕಷ್ಟು ರೀತಿ ಈ ದೇವಸ್ಥಾನದ ಇದರಲ್ಲಿ ಈಗ ಒಂದು ಕ್ಯಾಲೆಂಡರ್ ರೂಪದಲ್ಲಿ ಹೊರತಂದಿದ್ದಾರೆ. ಇಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಒಂದು ಚೀಟಿ ವ್ಯವಹಾರವನ್ನು ಮಾಡಿ ತಿಂಗಳಿಗೆ 1,30,30,000 ರೂಪಾಯಿ ಡೆಪಾಸಿಟ್ ಆಗಿ ಇದೇ ರೀತಿ ಲಕ್ಷಾಂತರ ರೂಪಾಯಿ ವ್ಯವಹಾರಗಳು ಕೆನರಾ ಬ್ಯಾಂಕಿನಲ್ಲಿತ್ತು. ಈಗ ಪಕ್ಕದಲ್ಲೇ ಇರುವ ಸ್ಥಳದಲ್ಲಿ ಕಮರ್ಷಿಯಲ್ ಆಗಿ ಕಟ್ಟುತ್ತಿದ್ದೇವೆ. ಮತ್ತು ಅಲ್ಲಿಂದ ಬರುವಂಥ, ಯಾಕೆಂದರೆ ಪ್ರತಿ ಶಿವರಾತ್ರಿ ಹಬ್ಬಕ್ಕೆ 1,000 ರೂಪಾಯಿ ಇದ್ದರೆ ಸಾಕಾಗಿತ್ತು ನಮಗೆ. ಆಗ ಕಷ್ಟ ಆ ರೀತಿ ಇತ್ತು, ಜನಗಳಲ್ಲೂ ಹಣ ಇರಲಿಲ್ಲ. ಏನು ಮಾಡೋದಪ್ಪ ಅಂತ ಹೇಳಿ ಒಂದು ಸಣ್ಣ ಇದು ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಅಂಗಡಿ ಅಂತ ಕಟ್ಟಿ ಒಂದು ಶೀಟ್ ಹಾಕಿ 1,650 ರೂಪಾಯಿ ಬರೋ ರೀತಿ ಮಾಡಿದ್ದೆವು. ಈಗ ಲಕ್ಷಾಂತರ ರೂಪಾಯಿ ವಹಿಸಿ
ಈಗ ಸಾವಿರಾರು ರೂಪಾಯಿ ಬಾಡಿಗೆ ಬರೋ ರೀತಿಯಾಗಿದೆ. ನಮ್ಮ ಮುಖ್ಯಸ್ಥರಾದ ಹಳೆಯ ಟ್ರಸ್ಟಿಯಾದ ಶ್ರೀಮಾನ್ ಮುನಿಯಪ್ಪನವರು ಊಟದ ಮನೆಯನ್ನು ಇದು ಮಾಡಿದ್ದರು. ಈಗ ಅದು ಊಟದ ಮನೆಯನ್ನು ತೆರವು ಮಾಡಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಾಪಸಂದ್ರದ ಯುವಕರೆಲ್ಲರೂ ಸೇರಿ ಚೇರ್ಗಳನ್ನು ಕೊಟ್ಟಿದ್ದರು, ಸಾಕಷ್ಟು ಟೇಬಲ್ಗಳನ್ನು ಕೊಟ್ಟಿದ್ದರು. ಈಗ ಅದು ಸಾಕಾಗದ ರೀತಿ ಆಗುತ್ತಾ ಇದೆ. ಈಗ ಇರುವುದರಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗೋ ರೀತಿ ನಾವು ಬುನಾದಿ ಹಾಕಿದೆ. ಯಾಕೆ ನಮ್ಮಗಳಿಗೂ ವಯಸ್ಸಾಗಿದೆ, ಅದನ್ನು ಎಚ್ಚರಿಸ್ಕೊಂಡು ಎಲ್ಲ ರೀತಿಯ ಮಾಡುವುದಕ್ಕೆ ನಮ್ಮ ಹಿರಿಯರಾದ ಶ್ರೀಮಾನ್ ವೀರಭದ್ರಪ್ಪನವರು, ಮುನಿಯಪ್ಪನವರು, ನಮ್ಮ ಯುವಕರಾದ ಅಶೋಕ್ರವರು ಇದೇ ರೀತಿ ಎಲ್ಲ ರೀತಿಯ ಇದಾಗಿ ನಮಗೆ ಬುನಾದಿ ಹಾಕಿ ನಮ್ಮ ಕಣ್ಣು ಮುಂದೆಯೇ ಸಂತೋಷ ರೀತಿಯಲ್ಲಿ ಕಾರ್ಯ ನಡೆಯುತ್ತಿದ್ದರೆ ನಮಗೆ ಇನ್ನೂ ವಯಸ್ಸು ಉಮ್ಮಳಿಸಿ ಬರುತ್ತಾ ಇದೆ. ಇದನ್ನು ಹೆಚ್ಚುಗಾರಿಕೆಯಾಗಿ ಹೇಳುತ್ತಿಲ್ಲ, ಯಾರು ಏನು ತಪ್ಪು ತಿಳುವಳಿಕೆ ತಿಳಿದುಕೊಳ್ಳಬಾರದು. ಎಲ್ಲರಿಗೂ ನಮಸ್ತೆ. ಇವತ್ತೇನು ಅಂದರೆ ಸೋಮವಾರ 13ನೇ ತಾರೀಕು ಇವತ್ತೇನು ಕಾರ್ಯಕ್ರಮ ಶ್ರೀ ಮುಗಳೂರು ಬೀರೇದೇವರ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ವಿ. ಅಂದರೆ ಹೊಸ ನೂತನ ಕ್ಯಾಲೆಂಡರ್ ವರ್ಷಾರಂಭದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಕ್ಯಾಲೆಂಡರ್ನ ತುಂಬ ಅರ್ಥಪೂರ್ಣವಾಗಿ ಶ್ರೀ ಬೀರೇಶ್ವರ ಟ್ರಸ್ಟ್ನವರು ತುಂಬ ಅರ್ಥಪೂರ್ಣವಾಗಿ ಮುದ್ರಣ ಮಾಡಿಸಿ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಸಮುದಾಯದ ಬಗ್ಗೆ ಮೂಲವಾಗಿ ಹೇಗೆ ಬಂತು, ಐತಿಹಾಸಿಕವಾಗಿ ಮೂಲತಃ ಹೇಗೆ ಬಂತು, ಬುಡಕಟ್ಟು ಸಮುದಾಯದಿಂದ ಹೇಗೆ ಕುರುಬ ಸಮುದಾಯ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಂಬ ಅರ್ಥಪೂರ್ಣವಾಗಿದೆ ಅಂತ ನನ್ನ ಅಭಿಪ್ರಾಯ. ನಾವು ಪ್ರತಿ ಹುಣ್ಣಿಮೆಗೂ ಪೂಜೆಗೆ ಬರ್ತಾ ಇದ್ದೀವಿ. ಮೊದಲು ಬರ್ತಾಯಿದ್ದಕ್ಕೂ ಈಗ ಬರ್ತಾಯಿದ್ದಕ್ಕೂ ತುಂಬ ಈಗ ಡೆವಲಪ್ ಆಗಿದೆ. ಈಗ ಪ್ರತಿ ಬಾರಿ ಒಬ್ಬೊಬ್ರದ್ದು ಹುಣ್ಣಿಮೆ ಪೂಜೆ ಇದ್ದಾಗ ತುಂಬ ಚೆನ್ನಾಗಿ ಮಾಡಿಕೊಡ್ತಾಯಿದ್ದಾರೆ. ಮತ್ತು ಈ ವರ್ಷ ಕ್ಯಾಲೆಂಡರ್ನ ಇನಾಗ್ರೇಟ್ ಮಾಡಿದ್ದಾರೆ. ಅದೊಂದು ಹೇಳ್ಕೊಳೋಂಥ ವಿಚಾರ ಈ ಸತಿ. ಮತ್ತು ಹೋಗ್ತಾ ಹೋಗ್ತಾ ದೇವಸ್ಥಾನ ತುಂಬ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಬರೋರಿಗೆ ಹೋಗೋರಿಗೆಲ್ಲ ಅನುಕೂಲ ಮಾಡ್ತಾಯಿದ್ದಾರೆ. ಬಂಧುಗಳೇ, ಶ್ರೀ ಬೀರೇಶ್ವರ ಮುಗಳೂರು ಶ್ರೀ ಬೀರೇಶ್ವರ ವೀರಭದ್ರ ಸ್ವಾಮಿ ದೇವಾಲಯ ಅಂದರೆ ಈ ಮುಗಳೂರಿನಲ್ಲಿ ಸ್ಥಾಪನೆ ಆಗಿದೆ. ಇಲ್ಲಿ ಈ ಬಾರಿ 2025ನೇ ಇಸ್ವಿಯ ಸಾಲಿನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಬೇಕಂತೇಳಿ ನಮ್ಮ ಟ್ರಸ್ಟ್ ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಚರ್ಚೆ ಮಾಡಿದ್ವಿ. ಆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಟ್ರಸ್ಟ್ ಕಡೆಯಿಂದ ಹಣ ನೀಡೋದಕ್ಕೆ ಕಷ್ಟ ಆಗುತ್ತೆ. ಯಾರಾದರೂ ವಾಲಂಟ್ರಿಯಾಗಿ ನೀವು ದುಡ್ಡು ಅದಕ್ಕೆ ಸಂಗ್ರಹ ಮಾಡಿಕೊಂಡು ಮಾಡಿ ಸಂತೋಷ, ನಮ್ಮ ಸಹಕಾರ ಇದೆ ಅಂತ ಅಂದ್ಬಿಟ್ಟು ಅವರ ಒಂದು ಮಾರ್ಗಸೂಚನೆಯಂತೆ ಅದರಂತೆ ನಾವು ಒಂದು ಅಷ್ಟು ಜನ ಟೀಮ್ ಆಗಿ ಆ ಟೀಮ್ನಂತೆ ಇವತ್ತು ಏನು ಕ್ಯಾಲೆಂಡ್ರನ್ನು ರೆಡಿ ಮಾಡಿ ಬಿಡುಗಡೆ ಮಾಡಿದ್ದೇವೆ. ಇವತ್ತಿನ ದಿನ ಏನು ವಿಶೇಷ ಅಂತಂದರೆ ಪೌರ್ಣಿಮೆ. ಪ್ರತಿ ತಿಂಗಳು 2 3 ಈ ರೀತಿಯಂತೆ ಒಂದೊಂದು ತಿಂಗಳಲ್ಲಿ ಕೂಡಿಸ್ಕೊಂಡು ಒಂದು ಅರ್ಥಪೂರ್ಣವಾಗಿ ಅವರ ಶಕ್ತಿ ಅನುಗುಣವಾಗಿ ಕಾರ್ಯಕ್ರಮವನ್ನು ನೀಡುತ್ತಾರೆ. ಈ ತಿಂಗಳು ಜನವರಿ ತಿಂಗಳಲ್ಲಿ ಬಂಡೆ ನರಸಂದ್ರ ಮತ್ತು ಕ್ಯಾಲಸನಹಳ್ಳಿ ಗ್ರಾಮಸ್ಥರ ಒಕ್ಕಲಿನವರಿಂದ ಈ ಒಂದು ಪೌರ್ಣಿಮೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನು ನಮ್ಮ ಬೀರೇದೇವರು ಇವತ್ತು ಕ್ಯಾಲೆಂಡ್ರು ನಮಗೆ ಒಂದು ಫೀಲ್ ಏನಂತಂದರೆ, ಈ ಕ್ಯಾಲೆಂಡರ್ ಮಾಡಬೇಕಾದ್ರೆ ತುಂಬ ಶ್ರಮಪಟ್ಟಂತಹ ಅವರ ಹೆಸರು ಈ ಕ್ಯಾಲೆಂಡ್ರಲ್ಲಿ ನಾವು ಸೂಚಿಸಲಿಲ್ಲ. ಅವ್ರು ಸೂಚಿಸಬಾರ್ದು ಅಂತ ಅಂದ್ಬಿಟ್ಟು ಒಂದು ಕಂಡೀಷನ್ ಮಾಡಿದ್ರು. ಆ ಕಂಡೀಷನ್ ಅಂತ ನಾವು ಪಾಲನೆ ಮಾಡಿದ್ವಿ. ತುಂಬ ಶ್ರಮ ಅವ್ರದ್ದು ಇದೆ. ಅವ್ರ ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ. ಆದರೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ಈ ಕ್ಯಾಲೆಂಡ್ರು ಪ್ರಿಂಟ್ ಮಾಡಬೇಕಾದ್ರೆ ಬೇರೆ ಕೆಲವೊಂದು ಪ್ರೆಸ್ಗಳಲ್ಲಿ ಕಷ್ಟ ಇರುತ್ತೆ ನಮಗೆ, ಅಲ್ಲಿ ನಮಗೆ ಆದಂಥ ಒಂದು ಟೈಮ್ನ ಕೊಡೋದಕ್ಕೆ. ಆದರೆ ಅವರು ಎಷ್ಟೇ ಸಮಯಗಳಲ್ಲಿ ಎಷ್ಟೇ ದಿನಗಳಲ್ಲಿ ನಾವು 3 ತಿಂಗಳಿಂದ ಪ್ರಯತ್ನ ಪಟ್ಟಂಥದ್ದು 3 ತಿಂಗಳು ಸಹ ನಮ್ಗೆ ಯಾವುದೇ ಒಂದು ತೊಂದರೆ ಕೊಡದಿರ ಈ ಒಂದು ಅವಕಾಶ ಕೊಟ್ಟು ಕ್ಯಾಲೆಂಡರ್ ಪ್ರೆಸ್ ಮಾಲೀಕರಾದ ಜಿಗಣಿ ಆರ್ ಕೃಷ್ಣಪ್ಪ ಹಿನ್ನಕ್ಕಿ ಅವರು ತುಂಬ ಸಹಕಾರ ನೀಡಿದರು. ಹಾಗೆ ನಮಗೆ ಏನು ಹೇಳಬೇಕಿತ್ತು ಮರ್ತೆ ಏನು ಇರುತ್ತದೆ ಈ ಪೌರ್ಣಿಮೆ ಕಾರ್ಯಕ್ರಮ ಆಗಬೇಕಾದ್ರೆ
ನಮಗೆ ನಮ್ಮ ಒಕ್ಕಲಿನ ಹಿರಿಯರಾಗಿರ್ತಕ್ಕಂತಹ ಗುರೂಜಿ ರಾಮಣ್ಣನವರು ಇಂಡ್ಲಬೆಲ್ಲೆ ಅವರೇ ಇದಕ್ಕೆ ಮೂಲ ಕಾರಣ. ಏನು ಈ ನಮ್ಮ ಬೇರೆ ದೇವರುಗಳಲ್ಲಿ ಮುಗಳೂರಲ್ಲಿರಬಹುದು, ಇಗ್ಲೂರಲ್ಲಿರಬಹುದು, ಉಸ್ಕೂರು ಆನೆಲಿಂಗೇಶ್ವರ ದೇವಾಲಯದ ಹತ್ರ ಇರ್ಬೋದು, ಇಗ್ಲೂರು ಹೊಸರಾಯ ಸ್ವಾಮಿ ದೇವಸ್ಥಾನ ಹತ್ರ ಈಗ ನಡೀತಾ ಅದನ್ನು ಕಂಟಿನ್ಯೂ ಆಗಿ ಆವತ್ತಿಂದ ಇವತ್ತುವರೆಗೂ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗುವಂಥದ್ದು ಏನಾದರೂ ದೇವಸ್ಥಾನಗಳಿದ್ದರೆ ಮುಗಳೂರು ಶ್ರೀ ಬೀರೇದೇವರ ವೀರಭದ್ರ ಸ್ವಾಮಿ ದೇವಾಲಯದ ಹತ್ತಿರ ಹಾಗೂ ಇಗ್ಲೂರು ಹೊಸರಾಯ ಸ್ವಾಮಿ ದೇವಸ್ಥಾನದ ಹತ್ತಿರ ನಡ್ಕೊಂಡು ಬರ್ತಾಯಿದೆ. ಬಹಳ ಅರ್ಥಪೂರ್ಣವಾಗಿ ಇಗ್ಲೂರಲ್ಲಿ ಸುಮಾರು ಇವತ್ತಿನ ದಿನ ಒಂದು 3-4 ಸಾವಿರ ಜನ ಸೇರಿ ಅನ್ನದಾನವನ್ನು ಏರ್ಪಡಿಸ್ತಾರೆ. 3-4 ಸಾವಿರ ಜನಕ್ಕೆ ಅಷ್ಟೊಂದು ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ನಾವೇನಾದ್ರು ಧನ್ಯವಾದಗಳನ್ನ ಅರ್ಪಿಸ್ಬೇಕಂತಂದರೆ ಇಂಡ್ಲಬೆಲ್ಲಿ ಗುರೂಜಿ ರಾಮಣ್ಣನವರಿಗೆ ಅರ್ಪಿಸ್ಬೇಕು. ಇವತ್ತಿನ ದಿನ ಅವರು ಇದ್ದಿದ್ರೆ ಅವರು ಬಹಳ ಸಂತೋಷ ಪಡ್ತಾಯಿದ್ರು. ಅವರ ಒಂದು ಮಾರ್ಗದರ್ಶನ ಇವತ್ತು ಆ ದೇವರುಗಳ ಆಶೀರ್ವಾದದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಅಷ್ಟೇ.